ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೌಖ್ಯ ಅಂತ ಹೇಳಿ ಭಾವಿಸ್ತೇನೆ. ವೆಲ್ಕಮ್ ಬ್ಯಾಕ್ ಟು ಅವರ್ ದಿನದ ನೋಟ ಯೂಟ್ಯೂಬ್ ಚಾನಲ್. ಹೀಗೆ ಯಾರೆಲ್ಲ ನಮ್ಮ ಚಾನಲ್ ನೋಡಿ ತುಂಬ ಸಪೋರ್ಟ್ ಮಾಡಿದ್ದೀರಾ, ನಿಮಗೆಲ್ಲ ತುಂಬ ಥ್ಯಾಂಕ್ ಯು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾವು ಕಡುಬು ತಿಂಡಿಯನ್ನು ಮಾಡಿದ್ದೆವು. ಕಡುಬು ಅಂತ ಹೇಳಿದರೆ ಪುಂಡಿ. ನಾವು ಕಡುಬು ತಿಂಡಿ ಮಾಡಲಿಕ್ಕೆ ಕುಚ್ಚಲಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೇವೆ. ಕುಚ್ಚಲಕ್ಕಿಯನ್ನು ಹಿಂದಿನ ದಿನವೇ ನೆನೆಸಿಡಬೇಕು ನೀರಲ್ಲಿ, ಇಲ್ಲದಿದ್ದರೆ ಅದು ಗ್ರೈಂಡ್ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಅದು ಸ್ವಲ್ಪ ಹಾರ್ಡ್ ಅಲ್ವಾ, ಅದಕ್ಕೆ ಕೆಲವರು ವೈಟ್ ರೈಸಲ್ಲಿ ಸಹ ಮಾಡ್ತಾರೆ. ನಾವಿವತ್ತು ಕುಚ್ಚಲಕ್ಕಿಯಲ್ಲಿ ಮಾಡುವ ಅಂತ ಹೇಳಿ. ಕೆಲವರೆಲ್ಲ ಕಡುಬು ತಿಂಡಿ ಮಾಡುವಾಗ ಫಸ್ಟಿಗೆ ಒಗ್ಗರಣೆ ಹಾಕಿ ಮತ್ತೆ ಅದನ್ನು ಮಿಕ್ಸ್ ಮಾಡ್ತಾರೆ ಬೆಂಕಿಯಲ್ಲಿಟ್ಟು ಹಿಟ್ಟನ್ನು. ಆದರೆ ನಾವು ಇವತ್ತು ಮಾಡಲಿಲ್ಲ, ಅದನ್ನು ಪ್ಲೇನ್ ಆಗಿ ಮಾಡುವ ಅಂತ ಹೇಳಿ. ಒಂದು 200 ಕಾಫಿ ಗಿಡ ತಂದಿದ್ದೇವೆ. ಅದನ್ನು ನೆಡಲು ಗುಂಡಿ ಆಗಬೇಕು. ಹಾಗೆ ಈಗ ಗುಂಡಿ ತೆಗೆಯುವ ಕೆಲಸಕ್ಕೆ ಹೊರಟದ್ದು. ನಾವು ಸಣ್ಣದಿರುವಾಗ ಸ್ಕೂಲಿಗೆ ಹೋಗುವಾಗ ಉಂಟಲ್ಲ, ಇಯರಿಂಗ್ಸ್ ಏನಾದರೂ ಹಾಕಲಿಕ್ಕೆ ಮರ್ತೋದ್ರೆ ಈ ಹೂವನ್ನು ಕಿತ್ತು ಇಯರಿಂಗ್ಸ್ನಾಗೆ ಯೂಸ್ ಮಾಡ್ತಿದ್ದೆವು. ನೋಡಿ ಇದು ಹೇಗಿದೆ ಅಂತ ಹೇಳಿ, ಇಯರಿಂಗ್ಸ್ನಾಗೆ ಇದೆ. ಎಷ್ಟು ಚಂದ ಅಲ್ವಾ? ಸ್ವಲ್ಪ ಕಲ್ಲು ಮಣ್ಣು ಹಾಗೆ ಸ್ವಲ್ಪ ಅಗಿಬೇಕಾಗ್ತದೆ. ಇಲ್ಲದೆ ಎಲ್ಲ ಕಡೆ ಎಷ್ಟು ಗಟ್ಟಿ ಇಲ್ಲ, ಹಾರೆಯಿಂದಲೇ ತೆಗಿಲಿಕ್ಕೆ ಆಗ್ತದೆ.
ಎಷ್ಟು ಗುಂಡಿ ಮಾಡ್ತಿದ್ದೀರಿ? 200? ಹಾಂ 200 ಗಿಡಗಳಿಗೆ 200 ಗುಂಡಿಯಾ? ಹೌದು, 200. ಕೊಕ್ಕೋ, ಕಾಫಿ ಮತ್ತು ಕಾಳು ಮೆಣಸು, ಅಡಿಕೆ ಮತ್ತು ಅಡಿಕೆ, ಇಷ್ಟು ಮಾತ್ರ. ಮತ್ತು ಈ ಇದರಲ್ಲಿ ಬಾಳೆ ಗಿಡ ನೆಡಲಿಕ್ಕಿಲ್ಲ. ಬಾಳೆ ಗಿಡ ಇದ್ದದನ್ನು ತೆಗೆಯುವುದಿದೆ. ಅಡಿಕೆ ಗಿಡ, ಕೊಕ್ಕೋ, ಕಾಳು ಮೆಣಸು, ಕಾಫಿ, ಹಾಗೆ 4 ಐಟಮ್ಸ್ ಮಾತ್ರ. ಅದರ ಎಡೆಯಲ್ಲಿ ನೆಡುವಂಥದ್ದಲ್ಲ, ಪ್ಲೇಸ್ ಹುಡುಕಿ. ಹೌದು, ಅಡಿಕೆ ಗಿಡದ ನಡುವಿನಲ್ಲಿ ಪ್ಲೇಸ್ ಅಂತರದಲ್ಲಿ ಮಿಶ್ರ ಬೆಳೆ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ ಪೇರಳೆ ಗಿಡ, ಇದು ತನ್ನಷ್ಟಕ್ಕೆ ಬಂದದ್ದು. ಹಕ್ಕಿಗಳು ತಿಂದು ಬೀಜವನ್ನು ಹಾಕಿ ಅಲ್ಲಲ್ಲಿ ಆಗ್ತದಲ್ಲ. ನೋಡಿ ನಾವು ನೆಟ್ಟ ಪೆಪ್ಪರ್ ಗಿಡ ಈಗ ಬಂದಿದೆ ಅಂತ. ಗುಂಡು ತೆಗೆಯುವಾಗ ಒಟ್ಟೊಟ್ಟಿಗೆ ಬೇರೆ ಕೆಲಸ ಸಹ ಮಾಡಿಕೊಳ್ಳುದು. ಹುಲ್ಲು ಸಹ ಇರ್ತದಲ್ವಾ, ಅದನ್ನು ಸಹ ಹಿಡಿದು ಒಟ್ಟೊಟ್ಟಿಗೆ ತಕೊಂಡು ಹೋಗುವಂಥದ್ದು. ನೋಡಿ ಅಲ್ಲಲ್ಲಿ ಗುಂಡಿ ತೆಗೆದಾಗಿ. ಇವುಗಳೆಲ್ಲ 2 ಫೀಟ್ ಗುಂಡಿ. ಜೋರು ಮಳೆಗೆ ಕಮ್ಮುಗಳೆಲ್ಲ ಉಲ್ಟ ಬಿದ್ದು ಗಾಳಿಗೆ ಎಲ್ಲ ವೇಸ್ಟ್ ಆಗಿ ಹೋಗಿದೆ. ಹೀಗೆ ಈ ತೋಟದಲ್ಲಿ ಗುಂಡಿಗಳನ್ನು ತೆಗೆದದು ಅಲ್ಲಲ್ಲಿ ಒಂದು ಚೂರು ಫೀಟಲ್ಲಿ. ಕಾಡು ಇರಬಾರ್ದು ತೋಟದಲ್ಲಿ. ಅಡಿಕೆ ಹಾಕಬೇಕಿದ್ರೆ ಕಾಡು ಕ್ಲೀನ್ ಹೋಗಬೇಕು. ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿರುವಂಥದ್ದು. ಈಗ ಎಷ್ಟು ಅಡಿಕೆ ಸಿಗ್ತದೆ, ಇಲ್ಲದಿದ್ರೆ ಅಡಿಕೆ ಎಲ್ಲ ಹಾಳಾಗಿ ಹೋಗುದು, ಮೊಳಕೆ ಎಲ್ಲ ಬಂದು ಗಿಡ ಆಗ್ತದೆ ಮತ್ತೆ ವಾಪಸ್, ವೇಸ್ಟ್ ಅದು.
ತೊಟ್ಟಿಯಲ್ಲಿ 2 ದನ ಇತ್ತು. ಮೊನ್ನೆ ವೀಡಿಯೋಸ್ ನೀವು ನೋಡಿರ್ಬೋದು, ಅದರಲ್ಲಿ 2 ದನವನ್ನು ತೋರಿಸಿದ್ದೇವೆ. ಆ್ಯಕ್ಚುಲಿ ಈಗ 1 ದನ ಆಗಿದೆ. ಯಾಕೆಂತ ಹೇಳಿದರೆ ಇನ್ನೊಂದು ದನ ತುಂಬ ಏಜ್ ಆಗಿತ್ತು, ಅದಕ್ಕೊಂದು 23 ಇಯರ್ಸ್. ಆ್ಯಕ್ಚುಲಿ ಕವ್ವಿದು ಲೈಫ್ ಸ್ಪ್ಯಾನ್ 25 ಇಯರ್ಸ್ ಅಂತ ಹೇಳ್ತಾರೆ, ಆದರೆ ಇದಕ್ಕೆ 23 ಆಗಿತ್ತು. ಆದರೂ ಸಹ ಹುಷಾರಿತ್ತು. ಸಡನ್ ಏನೋ ಅದಕ್ಕೆ ಆಟೋಮೆಟಿಕಲಿ ಏನೋ ಕಫದ್ದು ತುಂಬಿತ್ತು. ನಮ್ಮಲ್ಲೀಗ ಅದು ಒಂದು ಇದ್ದ ದನ ಸತ್ತು ಹೋಯ್ತು. ಅದೇ ಒಂದು ದನ ಇದೆ. ನಾವೀಗ ಕಾಫಿ ಗಿಡ ನೆಡ್ತಾ ಇದ್ದೇವೆ, ಅದಕ್ಕೆ ಗೊಬ್ಬರ ಸಹ ಬೇಕಲ್ಲ, ಹಾಗೆ ಗೊಬ್ಬರ ತಗೊಂಡು ಹೋಗ್ತಾ ಇದ್ದೇವೆ. ಗೊಬ್ಬರದ ಮೇಲೆ ಮಣ್ಣು ಹಾಕೋದು. ಹೀಗೆ ಚೆನ್ನಾಗಿ ಮುಚ್ಚಿಕೊಳ್ಳಬೇಕು ಗೊಬ್ಬರದ ಮೇಲೆ. ಮತ್ತು ಹೀಗೆ ಗಿಡ ನೆಡಲಿಕ್ಕೆ ಸಣ್ಣ ಗುಂಡಿ ತೆಗೆಯುವುದು. ಒಂದೇ ಕಡೆಯಲ್ಲಿ ಹಾಕಬೇಕು. ಲಾಸ್ಟಿಗೆ ಒಮ್ಮೆ ಪ್ಲಾಸ್ಟಿಕ್ ಎಕ್ಕಿಕೊಂಡು ಹೋಗ್ಬೇಕು. ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೂ ತೋಟದಲ್ಲಿ ಬಿಡಬಾರ್ದು. ನೋಡಿ ಪೆಪ್ಪರ್ ಗಿಡ ಎಲ್ಲೆಲ್ಲಿ ಸತ್ತು ಹೋಗಿದೆ ಅಲ್ಲಿ ನೆಡುವ ಅಂತ ಹೇಳಿ ಒಂದು ಗುಂಡಿಯನ್ನು ತೆಗೆದು ತಗೊಂಡೋಗ್ತಾ ಇದ್ದೇವೆ ನೆಡಲಿಕ್ಕೆ.
ಮಾಡೋದು ತೊಟ್ಟೆ, ಇಲ್ಲದ್ರೆ ಆಚೆ ಬೇರಿಗೆ ತಾಗ್ತದೆ. ಹೀಗೆ ಹೀಗೆ ಹಿಡಿದು ಈಗ ಗಟ್ಟಿ ಮಾಡಬೇಕು ಹೀಗೆ. ಮತ್ತು ಪ್ಲಾಸ್ಟಿಕ್ ಮೆಲ್ಲ ಹಿಡಿದು ಅಡಿಗೆ ಒಂದು ಕೈ ಕೊಟ್ಟು ಮೆಲ್ಲ ತೆಗಿಬೇಕು, ಇಲ್ಲಾಂದ್ರೆ ಅದು ಇದಾದರೆ ಅದನ್ನು ತಗೊಂಡು ಬಂದು ಇಲ್ಲಿ ಹಾಕುವಂಥದ್ದು. ಇದರ ಹೆಸರು ಎಂತ ಗೊಬ್ಬರದ್ದು? ಗೊಬ್ಬರದ ಹೆಸರು ಗೊತ್ತಿಲ್ಲ ಅಲ್ಲ ನನಗೆ, ತಂದಿದ್ದಾರೆ ಎಂಥದೋ ಇದನ್ನು ಹೀಗೆ ಸಾವಯವ ಗೊಬ್ಬರ. ಅದು ಕಾಫಿ ಗಿಡ ಕೊಡುವಾಗ ಅದು ಒಟ್ಟಿ ಕೊಟ್ಟದು. ಅದು ಕರಿಮೆಣಸಿಗೂ ಕಾಫಿಗೂ ಎಲ್ಲ ಹಾಕ್ಬೋದಂತೆ. ಹೀಗೆ ಸುತ್ತಲೂ ಹಾಕುವಂಥದ್ದು, ಮತ್ತೆ ಮಣ್ಣು ಹಾಕುವಂಥದ್ದಲ್ಲ? ಮಣ್ಣು ಸೇರಿಸ್ಬೇಕು ಅದಕ್ಕೆ. ಎರೆಹುಳ ಸಹ ಅನ್ಕೋದು ಮಸೊಂದೆ ಎರೆಹುಳ ತುಂಬ ಉಂಟೇನಾ? ಇರ್ಬೇಕಲ್ಲ, ಅದು ಒಳ್ಳೇದು. ಮಣ್ಣಿಗೆ ಬಿಡುವ ಅದನ್ನು, ಮಣ್ಣು ಫಲವತ್ತತೆ ಆಗ್ತದಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.